ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಜಿ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಾನಿವತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಶ್ರೇಷ್ಠವಾದ ಬೇವು ಬೆಲ್ಲದ ರೆಸಿಪಿ ಹಾಗೂ ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲೇ ದೇವರ ನೈವೇದ್ಯಕ್ಕೆ ಪ್ರಸಾದಕ್ಕೆ ಈ ಮಾವಿನಕಾಯಿ ಚಿತ್ರಾನ್ನವನ್ನು ಸುಲಭವಾಗಿ ರುಚಿಕರವಾಗಿ ಹೇಗೆ ಮಾಡೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಹಾಗೆಯೇ ಶ್ರೇಷ್ಠವಾದಂಥ ಬೇವು ಬೆಲ್ಲ ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬೇವು ಬೆಲ್ಲ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಯುಗಾದಿ ಹಬ್ಬದ ದಿನ ಎಲ್ಲರ ಮನೆಯಲ್ಲೂ ಇದನ್ನ ಮಾಡೇ ಮಾಡ್ತಾರೆ. ಇದನ್ನ ಮಾಡುವಂತಹ ಸಾಂಪ್ರದಾಯಿಕ ಮತ್ತೆ ಹಳೆಯ ಪದ್ಧತಿ ಹೇಗೆ, ಇದನ್ನ ಮಾಡೋ ಸರಿಯಾದ ವಿಧಾನವನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಳ್ಬಹುದು. ಬನ್ನಿ ಶುರು ಮಾಡೋಣ. ಈ ಬೇವು ಬೆಲ್ಲವನ್ನ ಮಾಡೋದಕ್ಕೆ ಮೊದಲು ಒಂದು ಮಿಕ್ಸರ್ ಜಾರ್ನ ತಗೊಳ್ಬೇಕು. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹುರ್ಗಡ್ಲೆ ತಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಳ್ಬಹುದು. ಈಗ ಹುರ್ಗಡ್ಲೆನ ಮೊದಲು ಪುಡಿ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ತರ ಪುಡಿ ಆದ್ಮೇಲೆ ಇದಕ್ಕೆ ಒಂದು 1/4 ಕಪ್ನಷ್ಟು ಬೆಲ್ಲ ಹಾಕೊಳ್ತಿದ್ದೀನಿ. ಅರ್ಧ ಕಪ್ಗಿಂತ ಕಡಿಮೆ 1/4 ಕಪ್ನಷ್ಟು ಬೆಲ್ಲ ಹಾಕೊಂಡು ಅದನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಹುರ್ಗಡ್ಲೆ ಮತ್ತು ಬೆಲ್ಲವನ್ನು ಪುಡಿ ಮಾಡಿರೋಂಥ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಮತ್ತು ಬೆಲ್ಲವನ್ನು ಪುಡಿ ಮಾಡ್ಕೊಂಡು ಆದಮೇಲೆ ನಾವೀಗ ಬೇವಿನ ಹೂವಿನ ನಾವು ಬಿಡಿಸ್ಕೊಳ್ಬೇಕು. ಬೇವಿನ ಹೂವು ಬಿಡಿಸ್ಕೊಳ್ಳೋದಕ್ಕೆ ಮೊದಲು ಹೂವಿರೋವಂಥ ಕಡ್ಡಿಗಳನ್ನೆಲ್ಲ ಸೋಸ್ಕೊಳ್ಬೇಕು. ಅದಾದಮೇಲೆ ಈ ಕಡ್ಡಿಯಲ್ಲಿರೋವಂಥ ಮೊಗ್ಗುಗಳನ್ನ ತಗೊಳ್ಬಾರ್ದು. ಕೇವಲ ಅರಳಿರೋವಂಥ ಹೂವನ್ನ ಮಾತ್ರ ನಾವು ಬಿಡಿಸಿಟ್ಕೋಬೇಕು. ಮೊಗ್ಗಲ್ಲಿ ತುಂಬ ಕಹಿ ಇರುತ್ತೆ, ಹಾಗಾಗಿ ಮೊಗ್ಗನ್ನ ಬಳಸೋದಕ್ಕೆ ಹೋಗ್ಬೇಡಿ. ಹೂವನ್ನು ಮಾತ್ರ ಹಾಕೊಳ್ಳೋಣ. ಹೂವನ್ನು ಹಾಕೊಳ್ಳೋದೇ ಶ್ರೇಷ್ಠ. ನೋಡಿ, ನಾನೀಗ 1 ಟೇಬಲ್ ಸ್ಪೂನಷ್ಟು ಬೇವಿನ ಹೂವನ್ನ ಇದೇ ಬೌಲ್ಗೆ ಹಾಕೊಂಡಿದ್ದೀನಿ. ಜೊತೆಗೆ ಒಂದು 3 ಇಂದ 4 ಚಮಚದಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನ್ ಗೇರು ಬೀಜವನ್ನ ಹಾಕೊಳ್ತಾ ಇದ್ದೀನಿ. ಗೇರು ಬೀಜ ಎಲ್ಲಾ ಕಡೆ ಸಿಗಲ್ಲ. ಯಾರಿಗೆ ಗೇರು ಬೀಜ ಸಿಗಲ್ಲ ಅವ್ರು ಗೋಡಂಬಿ ಹಾಕೊಳ್ಳಿ. ಆದ್ರೆ ಸಾಂಪ್ರದಾಯಿಕವಾಗಿ ಗೇರು ಬೀಜನೇ ಹಾಕೋದು. ಅದ್ರ ಜೊತೆಗೆ ಮಾವಿನಕಾಯಿ ತುರಿ ಕೂಡ 2 ಚಮಚ ಹಾಕ್ತಿದ್ದೀನಿ. ಮಾವಿನಕಾಯಿ ತುರಿ ಹಾಕೋ ವಿಶೇಷತೆ ಏನಂದ್ರೆ ವರ್ಷದ ಮೊದಲನೆಯ ಚಿಗುರಿನಲ್ಲಿ ಮಾವಿನಕಾಯಿ ಬಿಟ್ಟಿರುತ್ತೆ, ಹಾಗಾಗಿ ಮಾವಿನಕಾಯಿ ತುರಿ ಹಾಕೋದು ಸಾಂಪ್ರದಾಯಿಕವಾದ ವಿಧಾನ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡುವಾಗ ನೀವು ಒಂದು 1/4 ಚಮಚದಷ್ಟು ಬೇಕಾದ್ರೆ ಏಲಕ್ಕಿ ಪುಡಿ ಕೂಡ ಹಾಕೊಳ್ಬಹುದು. ಒಳ್ಳೆ ರುಚಿ ಬರುತ್ತೆ, ಅದು ಆಪ್ಷನಲ್. ಈಗ ರುಚಿಯಾದಂತಹ ಯುಗಾದಿ ಹಬ್ಬದ ವಿಶೇಷ ಶ್ರೇಷ್ಠವಾದ ನೈವೇದ್ಯ ಬೇವು ಬೆಲ್ಲದ ರೆಸಿಪಿ ರೆಡಿ ಆಗಿದೆ. ಇದನ್ನ ನಾವು ಯುಗಾದಿ ಹಬ್ಬದ ದಿನ ದೇವರಿಗೆ ನೈವೇದ್ಯಕ್ಕೆ ತೋರಿಸ್ತೀವಿ. ಅದಾದ್ಮೇಲೆ ಶಾವಿಗೆಯನ್ನ ಬೇಯಿಸಿ ಅದನ್ನ ಬಸಿದು ಅದ್ರ ಮೇಲೆ ಈ ಬೇವು ಬೆಲ್ಲದ ಪುಡಿಯನ್ನ ಹಾಕಿ ತುಪ್ಪ ಹಾಕೊಂಡು ತಿನ್ನೋದು ಪದ್ಧತಿ. ನೀವು ಕೂಡ ಈ ಸಲ ಯುಗಾದಿ ಹಬ್ಬಕ್ಕೆ ದೇವರ ನೈವೇದ್ಯಕ್ಕೆ ಈ ಬೇವು ಬೆಲ್ಲವನ್ನ ಮಾಡಿ ಬೇವು ಬೆಲ್ಲವನ್ನ ತಿಂದು ಯುಗಾದಿ ಹಬ್ಬವನ್ನ ಆಚರಿಸಿ. ಇವತ್ತಿನ ಯುಗಾದಿ ಹಬ್ಬದ 2ನೇ ರೆಸಿಪಿ ಯಾವುದಂದ್ರೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ರುಬ್ಬಿದ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ. ಮಾಡೋದಂತೂ ತುಂಬಾನೇ ಸುಲಭ. ಅದು ಕೂಡ ಸಾಂಪ್ರದಾಯಿಕ ಪದ್ಧತಿಯಿಂದ ಮೊದಲೆಲ್ಲ ಹೇಗೆ ಮಾಡ್ತಿದ್ರಲ್ಲ ಅದೇ ರೀತಿಯಲ್ಲೇ ಈರುಳ್ಳಿ ಬೆಳ್ಳುಳ್ಳಿಯನ್ನ ಬಳಸದಲೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾವಿನಕಾಯಿ ಮಸಾಲಾ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ಅನ್ನವನ್ನ ಬಿಡಿ ಬಿಡಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂದ್ರೆ ಮೊದಲು ಒಂದು ಕುಕ್ಕರ್ ತಗೊಳ್ಬೇಕು. 1 ಲೋಟದಷ್ಟು ಅಕ್ಕಿಯನ್ನ ತಗೊಂಡಿದ್ದೀನಿ. ಈ ಅಕ್ಕಿಯನ್ನ ನಾವು ಮೊದಲು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ 2 ರಿಂದ 3 ಸಲ ಒಳ್ಳೆ ನೀರಲ್ಲಿ ತೊಳೆದ್ಮೇಲೆ ಇದಕ್ಕೆ 2 ಲೋಟದಷ್ಟು ನೀರು ಹಾಕೊಳ್ಬೇಕು. ಯಾವ ಸೈಜಿನ ಲೋಟದಿಂದ ನಾವು ಅಕ್ಕಿ ತಗೊಂಡಿರ್ತೀವಲ್ಲ ಅದೇ ಸೈಜಿನ ಲೋಟದಿಂದ 2 ಲೋಟ ನೀರು ಹಾಕೊಳ್ಳೋಣ. ಅದಾದ್ಮೇಲೆ ಒಂದು ಅರ್ಧ ಚಮಚ ಉಪ್ಪು ಹಾಕೋಬೇಕು. 1 ಚಮಚ ಎಣ್ಣೆ ಹಾಕೊಳ್ಳೋಣ. ಇದರಿಂದ ಅನ್ನ ಉದುರುದುರಾಗಿ ಚೆನ್ನಾಗಾಗುತ್ತೆ, ಬಿಡಿ ಬಿಡಿಯಾಗುತ್ತೆ. ಈಗ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಮಾಡ್ಕೊಂಡ್ಬಿಟ್ರೆ ಉದುರುದುರಾಗಿರೋಂಥ ಅನ್ನ ರೆಡಿ ಆಗುತ್ತೆ. ಈಗ ನಾನು 1 ಮಾವಿನಕಾಯಿನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸಿ ತಗೊಂಡಿದ್ದೀನಿ. 1 ಮಾವಿನಕಾಯಿ ಸಾಕಾಗುತ್ತೆ ಚಿತ್ರಾನ್ನಕ್ಕೆ. ಮೊದಲು ನಾವು ಇದ್ರದ್ದು ಸಿಪ್ಪೆನೆಲ್ಲ ತೆಗೆದುಕೊಂಡ್ಬಿಡೋಣ. ಸಿಪ್ಪೆನ ಪೂರ್ತಿಯಾಗಿ ಹೆರ್ದಾದ್ಮೇಲೆ ನಾವು ಇದನ್ನ ಪೂರ್ತಿಯಾಗಿ ತುರ್ಕೊಳ್ಬೇಕಾಗುತ್ತೆ. ಮೀಡಿಯಂ ಸೈಜ್ನಲ್ಲಿ ನೀವು ತುರ್ಕೊಳ್ಳಿ. ನೋಡಿ, ಈ ಸೈಜ್ನಲ್ಲಿ ತುರಿಬೇಕಾಗುತ್ತೆ. ಮಾವಿನಕಾಯಿ ತುರಿದು ರೆಡಿ ಆಗಿದೆ. ಈಗ ಚಿತ್ರಾನ್ನ ಮಾಡ್ಕೊಳ್ಳೋಣ. ಅನ್ನ ಕೂಡ ಆಯ್ತು. ಕುಕ್ಕರ್ ತಣ್ಣಗಾಗಿದೆ. ನೋಡಿ, ಅನ್ನ ಎಷ್ಟು ಉದುರುದುರಾಗಿದೆ ಅಂತ ನೀವೇ ನೋಡಬಹುದು. ಈಗ ಇದನ್ನ ತೆಗೆದಿಡೋಣ. ನಾನು ಆಮೇಲೆ ಅನ್ನವನ್ನ ತಗೊಳ್ತೀನಿ. ಈಗ ಒಗ್ಗರಣೆ ಹಾಕೋದಕ್ಕೆ ಮೊದಲು ಒಂದು ಕಡಾಯಿಯನ್ನ ತಗೊಳ್ಳೋಣ. ಈ ಕಡಾಯಿಗೆ ನಾನು 1 ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಮೊದಲು ಈ ಸಾಸಿವೆ ಈ ಮೆಂತೆಕಾಳನ್ನೆಲ್ಲ ಹುರ್ಕೊಳ್ಬೇಕು. ಅರ್ಧ ಚಮಚ ಮೆಂತೆಕಾಳು, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಾಕೊಂಡ್ರು ನಡೆಯುತ್ತೆ. 1 ಚಮಚದಷ್ಟು ಬಿಳಿ ಎಳ್ಳು ಹಾಕೊಂಡಿದ್ದೀನಿ. ಮತ್ತೆ ಖಾರಕ್ಕೆ ತಕ್ಕಂಗೆ 7-8 ಬ್ಯಾಡಗಿ ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಕೆಲವು ಕರಿಬೇವೆಲೆಗಳನ್ನ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ಗೋಸ್ಕರ. ಇವನ್ನೆಲ್ಲ ನಾವು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಆ ಮೆಂತೆಕಾಳು ಮತ್ತೆ ಆ ಬಿಳಿ ಎಳ್ಳು ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದು ರೋಸ್ಟ್ ಆದಮೇಲೆ ತೆಗೆದು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಇಟ್ಕೋಬೇಕು. ಈಗ ನಾನು ಈ ರೋಸ್ಟ್ ಮಾಡ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪೂರ್ತಿಯಾಗಿ ಸಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಅಟ್ಲೀಸ್ಟ್ ತರ್ತರಿಯಾಗಾದರೂ ನೀವು ಪುಡಿ ಮಾಡ್ಕೋಬೇಕು. ಅಷ್ಟು ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಪುಡಿ ಮಾಡ್ಕೊಳ್ತೀನಿ. ನೋಡಿ, ಈ ಥರ
ನೋಡಿ ಈ ಥರ ಪುಡಿಯಾಗಿದೆ. ಈಗ ಇದಕ್ಕೆ ನಾನು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂಥ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಿದ್ದೀನಿ. ನೀವು ಬಹಳ ದಿನಗಳ ಕಾಲ ಒಗ್ಗರಣೆಯನ್ನು ಫ್ರಿಜ್ನಲ್ಲಿ ತೆಗೆದಿಡ್ಬೇಕಂದ್ರೆ ಕಾಯಿ ತುರಿಯನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ಒಳ್ಳೆ ಟೇಸ್ಟ್ಗೋಸ್ಕರ. ಈಗ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಮಾವಿನಕಾಯಿ ಮಸಾಲ ಚಿತ್ರಾನ್ನಯ ಮಸಾಲೆ ರೆಡಿಯಾಗಿದೆ. ಈ ರುಬ್ಬಿಟ್ಕೊಂಡಿರೋ ಮಸಾಲಾನ ತೆಗೆದಿಟ್ಕೊಳ್ಳೋಣ. ನಾನು ಆಮೇಲೆ ಒಗ್ಗರಣೆಯಲ್ಲಿ ಹಾಕ್ಕೊಳ್ತೀನಿ. ಈಗ ಮತ್ತೆ ಅದೇ ಕಡಾಯಿನ ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಅರ್ಧದಷ್ಟು ಮಾತ್ರ ಇವತ್ತು ಬಳಸ್ಕೊಂಡು ಇನ್ನರ್ಧ ಇನ್ನೊಂದು ಸಲ ಬಳಸ್ಕೊಳ್ಳೋದಕ್ಕೆ. ಹಾಗಾಗಿ 4 ಚಮಚ ಎಣ್ಣೆ, ಅದಕ್ಕೆ 2 ಚಮಚದಷ್ಟು ಶೇಂಗಾ ಹಾಕೊಳ್ಳೋಣ. ಶೇಂಗಾವನ್ನು ಮೊದಲು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಗರಿಗರಿ ಆಗಿದೆ ಅಂತ ಅನಿಸುತ್ತಲ್ಲ, ಆಗ ಬಾಕಿ ಪದಾರ್ಥಗಳನ್ನ ನಾವು ಹಾಕ್ಕೊಳ್ಳೋಣ. ನೋಡಿ ಈಗ ಶೇಂಗಾ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾವು ಇದಕ್ಕೆ ಮೊದಲು ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. 1 ಚಮಚದಷ್ಟು ಕಡಲೆಬೇಳೆ ಹಾಕೋಬೇಕು. ಅದನ್ನು ಕೂಡ ಒಂದು 30 ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಉದ್ದಿನಬೇಳೆಗಿಂತ ಕಡಲೆಬೇಳೆ ಫ್ರೈ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು. 1 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ ಕೂಡ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಚಮಚ ಜೀರಿಗೆ ಕೂಡ ಹಾಕೊಂಡಿದ್ದೀನಿ. 2 ಚಮಚದಷ್ಟು ಗೋಡಂಬಿ ಹಾಕೊಂಡಿದ್ದೀನಿ. ಗೋಡಂಬಿ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಹಾಗೆಯೇ ಒಣಮೆಣ್ಸಿಕಾಯಿ, 2 ಒಣಮೆಣ್ಸಿಕಾಯಿನ ಮುರಿದ್ಬಿಟ್ಟು ನಾವು ಹಾಕೊಳ್ಳೋಣ. ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ. ಕೆಲವು ಕರಿಬೇವೆಲೆಗಳನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ತಾನೆ ಇದಕ್ಕೆ 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಮಸಾಲ ಚಿತ್ರಾನ್ನಗೆ ಇಂಗು ತುಂಬಾ ಮುಖ್ಯ, ಒಳ್ಳೆ ಫ್ಲೇವರ್ ಬರುತ್ತೆ. 1/4 ಚಮಚ ಅರಿಶಿನ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ನಾನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಮಸಾಲ ಪೇಸ್ಟ್ ಹಾಕೊಳ್ಳಿ, ನೀರನ್ನು ಯಾವುದೇ ಕಾರಣಕ್ಕೂ ಹಾಕೊಳ್ಳೋ ಹಾಗಿಲ್ಲ. ಪೂರ್ತಿ ಮಸಾಲ ಪೇಸ್ಟ್ನ ಮಿಕ್ಸರ್ ಜಾರಿಂದ ಒರೆಸ್ಬಿಟ್ಟು ಹಾಕ್ಕೊಳ್ಬೇಕು. 1 ಚಮಚ ಬೆಲ್ಲ ಹಾಕೊಳ್ಳೋಣ. ಎಲ್ಲ ಮಸಾಲೆಗಳೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲ ಹಾಕೋದ್ರಿಂದ. 1 ಚಮಚ ಸಾಕು. ಈಗ ಎಲ್ಲವನ್ನ ಮಸಾಲೆ ಪೇಸ್ಟ್ನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಬೇಕು. ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಮಿಕ್ಸ್ ಮಾಡುವಾಗ ನಾವು ಉಪ್ಪನ್ನ ಕೂಡ ಹಾಕೊಳ್ಳೋಣ. 1 ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ. ಆಮೇಲೆ ಅನ್ನಕ್ಕೆ ನೋಡಿ ನಾವು ಮತ್ತೆ ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು. ಈಗ ಪೂರ್ತಿ ಒಗ್ಗರಣೆಗೆ 1 ಚಮಚ ಉಪ್ಪು ಹಾಕಿ ಚೆನ್ನಾಗಿ 5-6 ನಿಮಿಷಗಳ ಕಾಲ ಅದು ಸುತ್ತ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಸುತ್ತ ಎಣ್ಣೆ ಬಿಡೋದಕ್ಕೆ ಕೂಡ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಫ್ರೈ ಆಗಿದೆ, ಡಾರ್ಕ್ ಕಲರ್ ಆಗಿದೆ ಒಗ್ಗರಣೆ. ಈಗ ಏನು ಮಾಡಬೇಕಂದ್ರೆ ನಾವು ಮಾವಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಪೂರ್ತಿ 1 ಮಾವಿನಕಾಯಿ ತುರಿಯನ್ನು ನಾವು ಈ ಒಗ್ಗರಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಮಾವಿನಕಾಯಿ ತುರಿಯನ್ನು ಹಾಕಿದ್ಮೇಲೆ ಹೆಚ್ಚು ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. 2-3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಮಾವಿನಕಾಯಿ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ಒಗ್ಗರಣೆ ಜೊತೆಗೆ ಮಾವಿನಕಾಯಿನ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕೇವಲ 2-3 ನಿಮಿಷಗಳ ಕಾಲ ಮಾತ್ರ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆಗ ಮಾವಿನಕಾಯಿ ಚಿತ್ರಾನ್ನದ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ಈಗ ನೋಡಿ ನಾನು ಕೂಡ 3 ನಿಮಿಷಗಳ ಕಾಲ ಸರಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಅಂತೂ ಪರ್ಫೆಕ್ಟಾಗಿ ರೆಡಿ ಆಗಿದೆ. ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ. ಒಗ್ಗರಣೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಒಂದು ಅರ್ಧದಷ್ಟು ಒಗ್ಗರಣೆಯನ್ನು ತೆಗೆದು ನಾನು ಒಂದು ಸಪ್ರೇಟ್ ಒಂದು ಬಾಕ್ಸ್ನಲ್ಲಿ ತೆಗೆದಿಟ್ಕೊಳ್ತೀನಿ, ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ. ಇದನ್ನು ನಾವು ಒಂದು ವಾರದೊಳಗಡೆ ಅಥವಾ ಒಂದು 15 ದಿನ ತನಕ ನಾವು ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ಈಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನವನ್ನು ಹಾಕೊಳ್ತಾ ಇದ್ದೀನಿ. ಕೆಲವ್ರಿಗೆ ಒಗ್ಗರಣೆ ಜಾಸ್ತಿ ಬೇಕನ್ಸುತ್ತೆ, ಅಂದರೆ ಮಸಾಲ ಸ್ವಲ್ಪ ಜಾಸ್ತಿ ಬೇಕನ್ಸುತ್ತೆ. ಕೆಲವ್ರಿಗೆ ಲೈಟ್ ಆಗಿದ್ರೆ ಇಷ್ಟ ಆಗುತ್ತೆ. ಅದು ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ನೀವು ಒಗ್ಗರಣೆ ಮತ್ತು ಅನ್ನವನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅನ್ನವನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಅನ್ನವನ್ನು ತಿಂದು ನೋಡಿ. ಉಪ್ಪು ಸರಿಯಾಗಿದೆ ಅಂತ ಅನಿಸಿದ್ರೆ ಪರವಾಗಿಲ್ಲ. ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ. ನನಗೂ ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚ ಬೇಕನ್ನಿಸ್ತು, ಹಾಗಾಗಿ ಮೇಲೆ ಒಂದು ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ, ಈ ಮಾವಿನಕಾಯಿ ಮಸಾಲ ಚಿತ್ರಾನ್ನವನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡೋದು ಎಷ್ಟೊಂದು ಸುಲಭ ಅಂತ. ನೀವು ಕೂಡ ಈ ಸಲ ಯುಗಾದಿ ಹಬ್ಬದ ದಿನ ಎಲ್ಲ ಅಡುಗೆಗಳ ಜೊತೆಗೆ ಈ ಮಾವಿನಕಾಯಿ ಚಿತ್ರಾನ್ನವನ್ನು ಕೂಡ ಟ್ರೈ ಮಾಡಿ. ಮಾವಿನಕಾಯಿ ಚಿತ್ರಾನ್ನ ಇದ್ರೇನೆ ಯುಗಾದಿ ಹಬ್ಬಕ್ಕೆ ಒಂದು ಕಳೆ. ನೀವು ಈ ಚಿತ್ರಾನ್ನವನ್ನು ಮಾಡಿದ್ರೆ ಮನೆಯಲ್ಲಿ ಇರೋರ ಹತ್ರ ಎಲ್ಲರ ಹತ್ರ ಹೊಗಳಿಸ್ಕೋತೀರಾ. ನೀವು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಯುಗಾದಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.